ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸನ್ಸ್ಕ್ರೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾನೆ ಇದ್ರು, ಮ್ಯಾಮ್ ನಮಗೆ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗೋ ರೀತಿಯಲ್ಲಿ ಒಂದು ಬೆಸ್ಟ್ ಸನ್ಸ್ಕ್ರೀನ್ ತೋರಿಸಿ ಅಂತ ಹೇಳಿ. ಫೈನಲ್ ಆಗಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಸನ್ಸ್ಕ್ರೀನ್ ಬಗ್ಗೆ ಹೇಳಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ಇಷ್ಟ ಆದರೆ ನೀವು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಯಾವುದು ಆ ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು. ಪ್ರತಿದಿನ ಎವ್ರಿಡೇ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಅದನ್ನು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ. ಹಾಗಾದ್ರೆ ಯಾವುದು ಆ ಸನ್ಸ್ಕ್ರೀನ್ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಸನ್ಸ್ಕ್ರೀನ್ ಯಾವುದು ಅಂತ ಹೇಳಿದ್ರೆ ಕೆಮಿಸ್ಟ್ ಅಟ್ ಪ್ಲೇ 1% ಹೈಲರಾನಿಕ್ ಆಸಿಡ್ ಜೆಲ್ ಸನ್ಸ್ಕ್ರೀನ್ ಅಂತ ಹೇಳಿ ನೋಡ್ತಾ ಇದೆ ಅಲ್ವಾ ಪ್ಯಾಕೇಜಿಂಗ್. ಇದೇ ಆ ಸನ್ಸ್ಕ್ರೀನ್. ಈ ಸನ್ಸ್ಕ್ರೀನ್ ತುಂಬಾನೇ ಲೈಟ್ ವೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಬರೀ ಲೈಟ್ ವೇಟ್ ಅನ್ನೋಕ್ಕಿಂತ ಅಲ್ಟ್ರಾ ಲೈಟ್ ವೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ತುಂಬಾನೇ ನಾನ್ ಸ್ಟಿಕ್ಕಿ ಮತ್ತೆ ನಾನ್ ಕ್ರೇಜಿ ಕೂಡ ಆಗಿದೆ. ನೀವು ಯೂಸ್ ಮಾಡಿದಾಗ ಯಾವುದೇ ರೀತಿ ನಿಮಗೆ ಎಣ್ಣೆ ತರ ಅನ್ಸೋದು, ಜಿಡ್ಡು ತರ ಅಂತ ಅನ್ಸೋದು, ಮತ್ತೆ ಏನಾದ್ರು ವೈಟ್ ತರ ವೈಟ್ ಕಾಸ್ಟ್ ಅಂತೀರಾ ನೋಡಿ, ಆ ರೀತಿನಲ್ಲೇ ಅನ್ಸೋದು ಏನೂ ಇಲ್ಲ. ಎಲ್ಲದೂ ಕೂಡ ಫ್ರೀ ಆಗಿದೆ. ಮತ್ತು ಇದು ಜೆಲ್ ಟೆಕ್ಸ್ಚರ್ ಆಗಿದೆ ಫ್ರೆಂಡ್ಸ್. ಓಕೆನಾ? ಹಾಗಾಗಿ ತುಂಬಾನೇ ಅಲ್ಟ್ರಾ ಲೈಟ್ ವೇಟ್ ಆಗಿರೋದ್ರಿಂದ ಕ್ವಿಕ್ ಆಗಿ ಅಂದರೆ ನೀವು ಹಚ್ಚಿದ ತಕ್ಷಣ ನಿಮ್ಮ ಸ್ಕಿನ್ ಲೇಯರ್ ಒಳಗಡೆ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನೀವು ಹಚ್ಚಿದ ತಕ್ಷಣ ನಿಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಅಂದ್ರೆ ಬರೀ ಮೇಲ್ಗಡೆ ಮಾತ್ರ ಹೈಡ್ರೇಟ್ ಅಲ್ಲ, ನಮ್ಮ ಸ್ಕಿನ್ ಲೇಯರ್ ಏನಿರುತ್ತೆ 7 ಲೇಯರ್ ಇರತ್ತಲ್ವಾ, ಅಷ್ಟು ಒಳಗಡೆನೂ ಕೂಡ ಇದು ಡೀಪ್ ಆಗಿ ಹೋಗ್ಬಿಡತ್ತೆ, ಅಂದ್ರೆ ಅಬ್ಸರ್ವ್ ಆಗುತ್ತೆ. ಅಲ್ಲಿಂದನೇ ಹೈಡ್ರೇಷನ್ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. 7 ಲೇಯರ್ ಈಗ 3 ಲೇಯರ್ಸ್ ಸಬ್ ಲೇಯರ್ಸ್ ಎಲ್ಲ ಸೇರಿ ಒಂದು 7 ಲೇಯರ್ಸ್ ಇರುತ್ತೆ ನೋಡಿ ಸ್ಕಿನ್ ಲೇಯರ್ ಎಲ್ಲ. ಅಲ್ಲಿಂದನೇ ಕೂಡ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕೂಡ ಕಾಣೋ ರೀತಿನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಆಕ್ಸಿಜನ್ ಲೆವೆಲ್ ಕೂಡ ಸಪ್ಲೈ ಆಗೋ ರೀತಿನಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಕೆಲವೊಂದಷ್ಟು ಕ್ರೀಮ್ಗಳು ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಫುಲ್ ಡೀಪ್ ಆಗೆಲ್ಲ ಹೋಗಿರೋದು ಅಂದ್ರೆ ಎಲ್ಲ ಸ್ಕಿನ್ ಲೇಯರ್ ಒಳಗಡೆ ಕೂಡ ಹೋಗೋದಿಲ್ಲ. ಒಂದು 2 ಲೇಯರ್ 1 ಲೇಯರ್ ಒಳಗೆ ಹೋಗಿರುತ್ತೆ ಅಲ್ವಾ. ಬಟ್ ಈ ಒಂದು ಸನ್ಸ್ಕ್ರೀನ್ ಇದೆಲ್ಲ ಫುಲ್ ಡೀಪ್ ಲೇಯರ್ ಒಳಗಡೆ ಹೋಗುತ್ತೆ. ಹಾಗಾಗಿ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಆಡುತ್ತೆ. ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಫೇಸ್ ಅಲ್ಲಿ ಅಥವಾ ಸ್ಕಿನ್ ಅಲ್ಲಿ ನೀಟಾಗಿ ಸಪ್ಲೈ ಆಗ್ತಿತ್ತು ಅಂತ ಹೇಳಿದ್ರೆ, ಅಂಡ್ ಆಲ್ಸೋ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಇದು ಮೇಂಟೈನ್ ಮಾಡುತ್ತೆ. ಎರಡೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಓಕೆನಾ? ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮಗೆ ಫೇಸಲ್ಲಿ ಏನಾದ್ರು ರ್ಯಾಡಿಕಲ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು, ಲೈಕ್ ಈಗ ಸ್ಟಿರಾಯ್ಡ್ ಕ್ರೀಮ್ ಯೂಸ್ ಮಾಡಿ ನಿಮ್ಮ ಫೇಸ್ ಏನಾದ್ರು ಫುಲ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಇದು ಕ್ಲಿಯರ್ ಮಾಡುತ್ತೆ. ಮತ್ತೆ ಸ್ಕಿನ್ ಬ್ಯಾರಿಯರ್ನ ಇದು ಸ್ಟ್ರೆಂಥನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಏನಾದ್ರು ಬ್ಯಾರಿಯರ್ ಕೂಡ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ. ಇನ್ ಫ್ಯೂಚರಲ್ಲಿ ಏನು ನಿಮಗೆ ಬ್ಯಾರಿಯರ್ ಡ್ಯಾಮೇಜಸ್ ಆಗದೆ ಇರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಪ್ರೀ ಮೆಚೂರ್ ಏಜಿಂಗ್, ಫೈಲೆನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಬೇಗ ನಿಮ್ಮ ಏಜ್ ಏನಾದ್ರು ತುಂಬ ಕಡಿಮೆ ಇದ್ದು ಬೇಗನೆ ಈ ಸೈನ್ಸ್ ಎಲ್ಲ ನಿಮಗೆ ಕಾಣಿಸ್ಕೊತಾ ಇದೆ ಅಂತ ಹೇಳಿದ್ರೆ ಆ ಸೈನ್ಸ್ನ ಇದು ಕಡಿಮೆ ಮಾಡುತ್ತೆ. ಮತ್ತು ಆಲ್ಸೋ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಆಕ್ನೆಸ್ ಮಾರ್ಕ್ಸ್ ಆಗಿರ್ಬೋದು, ಫೇಸಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ, ಕಲೆಗಳೆಲ್ಲ ಕೂಡ ಹೋಗುತ್ತೆ ಅಂತಾನೆ ಹೇಳ್ಬೋದು. ಮತ್ತು ನಿಮ್ಗೇನಾದ್ರು ಸನ್ ಟ್ಯಾನ್ ಆಗಿತ್ತು ಅಂದರೆ ಸೂರ್ಯನ ಕಿರಣಗಳಿಂದ ಅಂದರೆ ಹಾರ್ಮ್ಫುಲ್ ರೇಸ್ UVA UVB, ಎರಡು ರೇಸಿಂದ ನಿಮಗೆ ಫೇಸ್ ಏನಾದ್ರು ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ ತುಂಬಾ ಡಲ್ಲಾಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಡಲ್ನೆಸ್ನು ಕೂಡ ಇದು ಫುಲ್ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಕಾಣೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಓಕೆನಾ? ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ಮೇನ್ ಆಗಿ ಸನ್ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಈ ಒಂದು ಸನ್ಸ್ಕ್ರೀನಲ್ಲಿ SPF 50+ PA 4+ ಇದೆ. ಓಕೆನಾ? ನಾನು ಹೇಳೋದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. SPF 50+ PA 4+. ಓಕೆನಾ? ನಾರ್ಮಲ್ ಸನ್ಸ್ಕ್ರೀನಲ್ಲೆಲ್ಲ ನಿಮಗೆ SPF 50 PA 4+ ಅಂತ ಕೇಳಿರ್ತೀರಾ, ಬಟ್ ಇದು SPF 50+ PA 4+ ಇದೆ. ಹಾಗಾಗಿನೇ ಇದು ಡೀಪ್ ಲೇಯರ್ ಒಳಗಡೆ ಹೋಗೋದು ಅಂತ ಹೇಳೋದು. ಓಕೆನಾ? ತುಂಬ ಚೆನ್ನಾಗಿದೆ. UVA UVB ಎರಡೂ ರೇಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನೀವು ಮಾರ್ನಿಂಗ್ ಅಪ್ಲೈ ಮಾಡ್ಕೊಂಡು ಹೋದಾಗ ನಿಮಗೆ ಯಾವುದೇ ರೀತಿ ಸನ್ ರೇಸಿಂದ ಏನು ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ, ಮತ್ತು ಸನ್ ಕ್ಯಾನ್ಸರ್ ಕೂಡ ಬರೋದಿಲ್ಲ.
ಆ್ಯಂಡ್ ಈ ಒಂದು ಸನ್ಸ್ಕ್ರೀನಲ್ಲಿ 4 ಪವರ್ಫುಲ್ ಆಕ್ಟಿವ್ ಆಗಿ ಇಂಗ್ರೀಡಿಯೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದಿದೆ ಅಂತ ಹೇಳಿದ್ರೆ ರೈಸ್ ವಾಟರ್ ಕೊಟ್ಟಿದ್ದಾರೆ, ಮತ್ತು ಸೆರಮೈಡ್ ಇದೆ, ಆ್ಯಂಡ್ ವಿಟಮಿನ್ ಇ ಇದೆ, ಆ್ಯಂಡ್ ಲಾಸ್ಟ್ ಒನ್ ಬಂದು ಹೈಲರಾನಿಕ್ ಆಸಿಡ್ ಇದೆ. ಸೊ ಈ ಮೇನ್ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಈ ಒಂದು ಕೆಮಿಸ್ಟರ್ ಪ್ಲೇ 1% ಹೈಲರಾನಿಕ್ ಆಸಿಡ್ ಜೆಲ್ ಸನ್ಸ್ಕ್ರೀನ್ ಅಲ್ಲಿ ಇರೋದ್ರಿಂದ ನೀವು ಯೂಸ್ ಮಾಡೋದ್ರಿಂದ ನೀವು ನಾನು ಹೇಳಿರೋಂಥ ಬೆನಿಫಿಟ್ಸ್ ಎಲ್ಲದೂ ಕೂಡ ಪ್ರೊವೈಡ್ ಮಾಡುತ್ತೆ, ಮತ್ತು ಸ್ಕಿನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಯೂಸ್ ಮಾಡಿ. ಆ್ಯಂಡ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಈ ಸನ್ಸ್ಕ್ರೀನ್ ಸೂಟ್ ಆಗುತ್ತೆ. ನಿಮ್ಮ ಏಜ್ ಏನಾದ್ರು ಎಬೋ 18 ಇಯರ್ಸ್ ಇದ್ದೀರಾ, ನೀವು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಯೂಸ್ ಮಾಡ್ಬೋದು. ಬಟ್ ನೀವೇನು ಬಿಲೋ 18 ಇಯರ್ಸ್ ಇದ್ದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆಲ್ರೆಡಿ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಸೆಟ್ ಆಗಿತ್ತು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ, ಅಥವಾ ಈ ವಿಡಿಯೋ ನೋಡ್ಕೊಂಡಂತೂ ನೀವು ಹೊಸದಾಗಿ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ, ಓಕೆನಾ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 449 ರುಪೀಸಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಕಡಿಮೆ ಪ್ರೈಸಲ್ಲಿ ನಿಮಗೆ ಒಳ್ಳೆ ಕ್ವಾಂಟಿಟಿಲಿ ಸಿಗುತ್ತೆ. ಸೊ ನೋಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಇದು ಮತ್ತು ಫಾರ್ಮಸಿ ಶಾಪಲ್ಲೂ ಕೂಡ ಸಿಗುತ್ತೆ. ಒರಿಜಿನಲ್ ಲಿಂಕ್ ನಾನು ನೀವೇನಾದ್ರು ಆನ್ಲೈನಲ್ಲಿ ತೊಗೊತೀರಾ ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ, ಬೇಕಾದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಆ್ಯಸ್ ಯೂಶುವಲ್ ನಾರ್ಮಲ್ ಸನ್ಸ್ಕ್ರೀನ್ ನೀವೆಲ್ಲ ಹೇಗೆ ಯೂಸ್ ಮಾಡ್ತೀರಾ ಅದೇ ಮೆಥಡಲ್ಲೇ ಯೂಸ್ ಮಾಡಬೇಕು. ಮಾರ್ನಿಂಗ್ ಮಾತ್ರ ಅಪ್ಲೈ ಮಾಡಬೇಕು, ನೈಟೆಲ್ಲ ಅಪ್ಲೈ ಮಾಡೋದಲ್ಲ. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಅಲ್ಲಿ ಕೂಡ ಡ್ರೈ ಆದಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೆಪ್ ಸೀರಮ್ ಅಪ್ಲೈ ಮಾಡಬೇಕು. ಅದಾಗಿ 1 ಮಿನಿಟ್ ಆದಮೇಲೆ 1 ಫಿಂಗರಲ್ಲಿ ನೀವು ಏನು ಡೈಲಿ ಎವ್ರಿಡೇ ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಅದಾಗಿ ನೆಕ್ಸ್ಟ್ ನೀವು 2 ಫಿಂಗರಲ್ಲಿ ಈ ಒಂದು ಸನ್ಸ್ಕ್ರೀನ್ ತಗೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ನೀವು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬಿಫೋರ್ ಸನ್ಸ್ಕ್ರೀನ್ ನಿಮ್ಮ ಫೇಸ್ಗೆ ನೀವು ಹಾಕೊಂಡಿರಬೇಕು, ಓಕೆನಾ. ಸೊ ಹಚ್ಚಿದ ತಕ್ಷಣ ನೀವು ಆಚೆ ಹೋಗೋದಲ್ಲ, ಬಿಸಿಲಿಗೆ ಹೋಗೋದಿಲ್ಲ, ನೀವು 15 ಮಿನಿಟ್ಸ್ ಬಿಫೋರೇ ನೀವು ಅಪ್ಲೈ ಮಾಡಿರಬೇಕು. ಅದಾದಮೇಲೆ ನೀವು ಏನಾದ್ರು BB ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು, ಅಥವಾ ಡೇ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು, ಅಥವಾ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಕೇಳ್ಬೋದು, ಮ್ಯಾಮ್ ಇವಾಗ ಏನು ಮಳೆಗಾಲ ಅಲ್ವಾ, ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಂತ ಹೇಳಿ. ಸೊ ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಯಾವುದೇ ಇದ್ರೂ ಕೂಡ ಬೆಳಿಗ್ಗೆ ಟೈಮಲ್ಲಿ ನೀವು ಮತ್ತು ಮನೇಲೂ ಇದ್ರೂ ಕೂಡ ಬೆಳಿಗ್ಗೆ ಟೈಮಲ್ಲಿ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕು, ಓಕೆನಾ. ಸೊ ನಿಮಗೆ ಗೊತ್ತಿರೋದಿಲ್ಲ ರೇಸ್ಗಳು ಏನು ಫುಲ್ಲು ಸುಡ ಬಿಸಿಲೇ ನಮ್ಮ ಫೇಸ್ನ ಡ್ಯಾಮೇಜಸ್ ಮಾಡುತ್ತೆ ಅಂತ ಹೇಳಿ. ನೀವು ನಾರ್ಮಲ್ ಆಗಿ ಇದ್ರೂ ಕೂಡ ಬೆಳಕಾಗೇ ಇರುತ್ತೆ ಅಲ್ವಾ, ಸೊ ರೇಸ್ಗಳು ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೊ ಅಟ್ಯಾಕ್ ಅಂತೂ ಆಗೇ ಆಗುತ್ತೆ. ಸೊ ಹಾಗಾಗಿ ಮತ್ತು ಈ ಒಂದು ಮಳೆಗಾಲದಲ್ಲಂತೂ ಬೇಕೇ ಬೇಕು ನಿಮಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೊ ಈ ಒಂದು ಸನ್ಸ್ಕ್ರೀನ್ ನೀವು ಎವ್ರಿಡೇ ಯೂಸ್ ಮಾಡಿ, ಓಕೆನಾ. ಸೊ ಆಲ್ರೆಡಿ ನೀವೇನಾದ್ರು ಯೂಸ್ ಮಾಡ್ತಿದ್ರೆ ಅದೊಂದು ಒಳ್ಳೆ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಇದೆಲ್ಲ ಹೊಸದಾಗಿ ಒಂದು ಒಳ್ಳೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಥವಾ ಇನ್ನು ನೀವು ಸನ್ಸ್ಕ್ರೀನೇ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ನೀವು ಚೂಸ್ ಮಾಡ್ಬೋದು, ಓಕೆನಾ. ಸೊ ಏನೋ ಡೌಟ್ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.